RCB ಕಾಲ್ತುಳಿತದಲ್ಲಿ ಅಮಾಯಕ 11 ಜೀವಗಳು ಬಲಿಯಾಗಿದೆ. ತಂದೆ ತಾಯಿಗಳು ಇವತ್ತಿಗೂ ಕೂಡ ವಾರ ಕಳೆದರೂ, ಯಾಕೆಂದರೆ ಪುತ್ರ ದುಃಖ ನಿರಂತರವಾಗಿ ಕೂಡ ಇರುವಂಥದ್ದು. ಹೀಗಾಗಿ ತಂದೆ ತಾಯಿಗಳಿಗೆ ಮಕ್ಕಳನ್ನು ಕಳೆದುಕೊಂಡಿರುವಂಥ ನೋವು ಎಷ್ಟೇ ಕೋಟಿ ಕೊಟ್ಟರೂ ಕೂಡ ಅದು ಕಡಿಮೆ ಆಗದಿರುವಂಥ ನೋವು. ಹೀಗಾಗಿ ಇವತ್ತು ಜಿಲ್ಲಾಧಿಕಾರಿಗಳು, ಮ್ಯಾಜಿಸ್ಟ್ರೇಟ್, ತನಿಖಾಧಿಕಾರಿಗಳೇನಿದ್ದಾರೆ ಇವತ್ತು ಸಂತ್ರಸ್ತರ ಹೇಳಿಕೆಗಳನ್ನು ಕೂಡ ಪಡಿತಾ ಇದ್ದಾರೆ. ಯಾಕೆಂದರೆ ತಮ್ಮ ಮಕ್ಕಳ ಸಾವಿಗೆ ಯಾರು ಕಾರಣ ಆಗಿದ್ದರು, ಜೊತೆಗೆ ತಾವು ಏನು ಹೇಳಿಕೆಗಳನ್ನು ಕೊಡ್ತಾರೆ, ಘಟನೆಗೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿಗಳನ್ನು ಹಂಚ್ಕೊಳ್ತಾರೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೆಲವೊಂದಿಷ್ಟು KS CA ಆಗಿರ್ಬೋದು, DN ಆಗಿರ್ಬೋದು, ಜೊತೆಗೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಇವರ ಹೇಳಿಕೆಗಳ ಜೊತೆಗೆ ಸಂತ್ರಸ್ತರು ಕೂಡ ಹೇಳಿಕೆಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಹಾಗಾದರೆ ಮಾತಾಡ್ಸೋಣ, ಅವ್ರ ತಂದೆಯವರಿದ್ದಾರೆ, ಚಂದ್ರು ಅವರು ಮಾತಾಡ್ಸೋಣ. ಶಿಕ್ಷಕರು, ಮಗ ಇಂಜಿನಿಯರಿಂಗನ್ನು ಮುಗಿಸಿ ಒಂದು ಹುದ್ದೆಯಲ್ಲಿದ್ದ, ಮಗನೇ ಆಧಾರ ಸ್ತಂಭವಾಗಿದ್ದ. ಇಂತಹ ಸಂದರ್ಭಗಳಲ್ಲಿ ಮಗನ ಕಳೆದುಕೊಂಡಿರುವಂಥ ನೋವು ಅವ್ರಿಗೆ ಎಷ್ಟು ಕಾಡ್ತಾ ಇದೆ, ಏನು ಹೇಳಿಕೆಗಳನ್ನು ಕೊಡ್ತಾರೆ ಅಂತೇಳಿ. ಸರ್, ಈಗ ತನ್ನ ಮಗನ ಕಳೆದುಕೊಂಡು 10 ದಿವಸಗಳಾಗ್ತಾ ಬಂತು. 11 ದಿವಸ ಆಯಿತು. 12 ದಿವಸ. ಓಕೆ ಸರ್, 13 ದಿವಸ ಇವತ್ತು. 13 ದಿವಸ ಆಯ್ತು ಸರ್. ಈಗ ನಿನ್ನೆ ಎಲ್ಲ ತಿಥಿ ಎಲ್ಲ ಅವ್ರನ್ನ 11 ದಿವಸದ ಕಾರ್ಯ ಮುಗಿಸಿ ಈಗ ಇವ್ರಿಗೆ ಹೇಳಿದ್ರು ಸರ್, ಬರೋಂಗಿಲ್ಲ ಸರ್, ನಮಗೆ ವಿಧಿ ಇಲ್ಲ, ಬನ್ನಿ ಅಂತ ಲೆಟ್ರ್ ಕೊಟ್ಟವ್ರೆ DC ಇಂದ ಅಂತ ಬರಬೇಕು. ಅಲ್ಲಿಂದ ನಮಗೆ ಹೆಚ್ಚು ಕಡಿಮೆ 150 ಕಿಲೋಮೀಟ್ರ್ ಆಗುತ್ತೆ ನನಗೆ. ಮಂಡ್ಯ ನಮ್ಮ ಕ್ಯಾರ್ಪಡೆ ತಾಲೂಕು ಶ್ರೀನಳ್ಳಿ ಒಬ್ಬರಿಂದ 150 ಕಿಲೋಮೀಟ್ರ್ ಆಗುತ್ತೆ. ಸರಿ, ಈಗ ಏನಂದರೆ ಇವತ್ತು 11 ದಿವಸ ಅಂತೀರಿ, ಆದರೆ ಮಗನ ಈ ಸಾವಿಗೆ ಕಾರಣ ಯಾರು ಅನ್ನೋಂಥ ಹೇಳಿಕೆಗಳನ್ನು ಕೂಡ ತಾವು ಕೊಡಬೇಕಿದೆ. ಯಾರು ಸರ್ ಇವತ್ತು ನಿಮಗೇನು ಅನಿಸುತ್ತೆ, ತಂದೆಯಾಗಿ ಒಬ್ಬ ನಿಮ್ಮ ಮಗನ ಬಲಿಯನ್ನು ಯಾರು ಪಡೆದ್ರು ಅಂತ ಅನಿಸುತ್ತೆ ನಿಮಗೆ? ವ್ಯವಸ್ಥೆನೇ ಸರ್, ಸರ್ಕಾರದ ವ್ಯವಸ್ಥೆ ಸರಿ ಇಲ್ಲದೆ ಇರೋದಕ್ಕೆ ಅವರು ಸರಿಯಾಗಿ ವ್ಯವಸ್ಥೆ ಮಾಡ್ಕೊಳ್ದೇ ಅವ್ರನ್ನ ಇದರಿಂದ ನನ್ನ ಮಗ ಹೋಗ್ಬೇಕಾದ್ರೆ ಕಾರಣ. ಅವನಿಗೆ ಯಾವುದೇ ಒಂದು ಪೂರ್ವ ಪ್ರಾಥಮಿಕ ಯಾವುದೇ ವ್ಯವಸ್ಥೆ ಇಲ್ಲದೇ ತೀರೋಗ್ಬಿಟ್ಟವನಿಗೆ ಸರ್. ಏನಾದರೂ ಹೇಳಿ ಹೋಗಿದ್ರೆ ಸರ್ ನಿಮ್ಗೆ ಹೋಗುವಾಗ, ಅಥವಾ ಅವ್ರಿಗೆ ಮೊದಲಿಂದನೂ ಕ್ರಿಕೆಟ್ ಹುಚ್ಚಿತ್ತ? ಕ್ರಿಕೆಟು ನೋಡ್ತಾ ಇರೋನು ಸರ್, ಇದು ಮಾಡೋನು. ಈ ಕಪ್ ಗೆದ್ಮೇಲೆ ಅವನು ಮೈಸೂರಲ್ಲೇ ರೂಮ್ ಮಾಡಿಕೊಂಡು ಇಂಜಿನಿಯರಿಂಗ್ ಕೆಲ್ಸಕ್ಕೆ ಹೋಗೋನು ಸರ್. ಅಲ್ಲಿ ಅವತ್ತು ರಜಾ ಡಿಕ್ಲೇರ್ ಮಾಡೋರೆ ಕಪ್ಗೋಸ್ಕರ. ರಜಾ ಡಿಕ್ಲೇರ್ ಮಾಡಿದ್ರೆ ಇತ್ತೆ ಬಂದ್ಬಿಟ್ಟವನು ಸರ್. ಈಗ ಈ ಕಡೆಗೆ ರಜಾ ಡಿಕ್ಲೇರ್ ಮಾಡಿದ್ಮೇಲೆ ಈ ಕಡೆ ಬಂದವನು ಸರ್. ಸರ್, ಮಗನಿಗೆ ಒಂದು ಸುದ್ದಿ ಕೇಳಿದ್ವಿ ನಾವು, ಮೊನ್ನೆ ಒಂದು 15 ದಿವಸದಿಂದ ಹುಡುಗಿನ ಕೂಡ ನೋಡ್ಕೊಂಡು ಬಂದಿದ್ರಿ ಸರ್. ಅವತ್ತೇ ಬೆಳಿಗ್ಗೆ 8:30 ಹೋಗಿ ಹುಡುಗಿ ಮನೆಗೆ ಹೋಗಿ ಟೀ ಕುಡಿದ್ಬಿಟ್ಟು, ಕಾಫಿ ಕುಡಿದ್ಬಿಟ್ಟು 8:30 ಮನೆ ಬಿಟ್ಟು ಮೈಸೂರಿಗೆ ಹೋಗಿ ರೈಲ್ವೆ ಸ್ಟೇಷನಲ್ಲಿ ಗಾಡಿ ಹಾಕಿ ಸರ್ 11:30ಗೇನೋ ಕಾವೇರಿ ಎಕ್ಸ್ಪ್ರೆಸ್ಸಿನೋ ರೈಲ್ ಹತ್ತಿ ಬಂದವನೇ ಸರ್. ಅವ್ರ ಸ್ನೇಹಿತರೆಲ್ಲವ. ಯಾವಾಗ ಗೊತ್ತಾಯ್ತು ಸರ್ ನಿಮಗೆ ಮಗ ಈ ಥರ ಆಗ್ಬಿಟ್ಟಿದೆ? ನಮಗೆ ಸರ್ ಸತ್ತು ಹೋದ್ಮೇಲೆ ಸರ್ 4-5 ಗಂಟೆಯಲ್ಲಿ ನಮ್ಮ ಕಡೆಯವ್ರೊಬ್ಬರು ಇಲ್ಲಿ ಬಂದು ಫೋನ್ ಮಾಡಿದ್ರು ಸರ್. ಅಲ್ಲಿ ಗಂಟಲು ನಮ್ಗೆ ಏನೂ ಗೊತ್ತೇ ಇಲ್ಲ ಸರ್. 3 ಗಂಟೆಗೇನು ತೀರೋದ, 4 ಗಂಟೆಗೆ ಅಲ್ಲ 2:30-3 ಗಂಟೆಗೆ ಅಂದರು. ನನಗೆ 4:15 ಹಿಂಗೆ ವಾಟ್ಸಪ್ಪಲ್ಲಿ ನ್ಯೂಸ್ ಎಲ್ಲ ಬಂದು ಡೆತ್ ಅಂತ ಗೊತ್ತಾಯ್ತು ಸರ್. 5:30 ಗೊತ್ತಾಯ್ತು ಸರ್.